ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋ ಮಾಡೋದಕ್ಕೂ ಕಾರಣವೇನೆಂದರೆ ನಮ್ಮ ಹಲವು ವ್ಯೂವರ್ಸ್ ಕಮೆಂಟ್ ಮಾಡ್ತಾಯಿದ್ದರು 2025 ಹಾಗೂ 26ನೇ ಸಾಲಿನ SSP ಸ್ಕಾಲರ್ಶಿಪ್ ಸಂಬಂಧಿಸಿದಂತೆ ಹಲವು ಜನ ಕಾಮೆಂಟ್ನಲ್ಲಿ ಏನು ತಿಳಿಸಿದ್ರಂದರೆ, ಸರ್ ನಮಗೆ 4th ಲೆವೆಲಲ್ಲಿ ಅಮೌಂಟ್ ಕ್ರೆಡಿಟ್ ಆಗಿದೆ, ಆದರೆ ಇನ್ನೂ ನಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗಿಲ್ಲ. ಆದರೆ SSP ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನಮ್ಮ ಸ್ಟೇಟಸ್ ಚೆಕ್ ಮಾಡೋದ ಸಂದರ್ಭದ 4th ಲೆವೆಲ್ ಅಮೌಂಟ್ 5,000 3,000 ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ. ಆದರೆ ಫ್ರೆಂಡ್ಸ್, ನಾನು ನಿಮಗೆ ಇದಕ್ಕೆ ಕ್ಲಾರಿಫಿಕೇಷನ್ ಇಡ್ತಾ ಇದ್ದೇನೆ. 4th ಲೆವೆಲಲ್ಲಿ ವೆರಿಫಿಕೇಷನ್ ಆದ ಸಂದರ್ಭದೊಳಗೆ DDO DDMO ಅಂತ ಬರ್ತಾರೆ. ಈ DDO DDMO ಅವರು ನಿಮಗೆ ಅಪ್ರೂವಲ್ ಕೊಡಬೇಕು. ಅಪ್ರೂವಲ್ ಕೊಟ್ಟ ಸಂದರ್ಭದೊಳಗೆ ನೀವು ಆ ಅಮೌಂಟ್ ನಿಮ್ಮ ಬ್ಯಾಂಕಿಗೆ ಬಂದು ಕ್ರೆಡಿಟ್ ಆಗ್ತವೆ. ಆತ್ಮೀಯ ಸ್ನೇಹಿತರೆ, ನಾನು ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ನೀಡಲು ತಿಳಿಸುತ್ತಿದ್ದೇನೆ. ಏನಂದರೆ, ಅದು ಸರ್ಕಾರದ ಮಾಹಿತಿಯ ಪ್ರಕಾರ ಈಗಾಗಲೇ ಏನು ಜನವರಿ ಫೆಬ್ರವರಿನಲ್ಲಿ OBC ವಿದ್ಯಾರ್ಥಿಗಳಾಗಿರ್ಬೋದು, SC ವಿದ್ಯಾರ್ಥಿಗಳಾಗಿರ್ಬೋದು, ST ವಿದ್ಯಾರ್ಥಿಗಳಿಗೆ ಫಂಡ್ ರಿಲೀಸ್ ಮಾಡಿದ್ದು ಆ ಡಿಪಾರ್ಟ್ಮೆಂಟ್ದವರು. ಹೀಗೆ ಮತ್ತೆ ಫಂಡ್ ರಿಲೀಸ್ ಮಾಡೋಕ್ಕೆ ಆಯಾ ಡಿಪಾರ್ಟ್ಮೆಂಟ್ಗಳು ಫಂಡನ್ನ ರಿಲೀಸ್ ಮಾಡಬೇಕು. ಅಂಥ ಸಂದರ್ಭದಾಗ ಕೆಲವೊಂದು ಕಡೆ ಫಂಡ್ ರಿಲೀಸ್ ಆಗಿದ್ದಿಲ್ಲ ಅಂದರೆ ಮೊದಲು ಫಂಡ್ ರಿಲೀಸ್ ಮಾಡಿದ ಸಂದರ್ಭದಾಗ ನಿಮಗೆ ಅಪ್ರೂವಲ್ ಅಂತ ತೋರಿಸ್ತಾ ಇರ್ತವೆ. ಆದರೆ ತದನಂತರದಾಗ ಈಗ ಫಂಡ್ ಬಿಡುಗಡೆಗೊಂಡಾಗ ನಿಮಗೆ ಕೆಲವು ದಿನಗಳಲ್ಲಿ ತೆಗೆದುಕೋಬೋದು. ಆದರೆ ಇನ್ನೊಂದು ಎಚ್ಚರಿಕೆ ಸಂದೇಶ, ನೀವು ಒಂದು ಸಾರಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಅಂದರೆ NPCI ಲಿಂಕು ಹಾಗೂ KYC ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಂಬನ್ನಿ. ಮತ್ತು ಇನ್ನೊಂದೇನೆಂದರೆ, ನಮಗೆ ಒಬ್ಬ ಕಮೆಂಟ್ನಲ್ಲಿ ತಿಳಿಸಿದ್ರು, SSP ಸ್ಕಾಲರ್ಶಿಪ್ ಕೆಲವು ವಿದ್ಯಾರ್ಥಿಗಳು ರಿಜೆಕ್ಟ್ ಆಗಿದೆ, ಅಂಥವರು 60% ತೋರಿಸ್ತಾ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿದ್ರು ನನಗೆ. ಅದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಇಡುತ್ತೇನೆ. ಕೆಲವೊಂದು ಸಂದರ್ಭದೊಳಗೆ ಹೆಂಗಾಗಿವೆ ಅಂದರೆ, ರಿಜೆಕ್ಟ್ ಆಗೋಗೂ ಹಾಗೂ SSP ಸ್ಕಾಲರ್ಶಿಪ್ ಅಮೌಂಟ್ ಬರದೇ ಪೆಂಡಿಂಗ್ ಇರಲು ಕಾರಣವೇನೆಂದರೆ, ನಾನು ನಿಮಗೆ ಈ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನಿರ್ತವೆ ನಿಮ್ಮ ಕಾಲೇಜಿನಲ್ಲಿ ಆಗಿರ್ಬೋದು ಅಥವಾ ತಾಲೂಕು ಆಫೀಸ್ನಲ್ಲಿ ಅವುಗಳನ್ನು ಅಪ್ಲೋಡ್ ಮಾಡಿರಲ್ಲ. ಫಿಸಿಕಲ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ಸಂದರ್ಭದೊಳಗೆ SSP ಪೋರ್ಟಲ್ನಲ್ಲಿ ಅವುಗಳನ್ನು ವೆರಿಫಿಕೇಷನ್ ಮಾಡಿ ಅಮೌಂಟ್ ಬಿಡುಗಡೆ ಮಾಡ್ತಾರೆ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇನ್ನೂ ಹಲವು ಮಾಹಿತಿಯನ್ನು ನೀಡುತ್ತೇನೆ ಎಂದು ಹೇಳ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇಂಥ ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ನಮ್ಮ ಈ AB ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರೋಣ. ಧನ್ಯವಾದಗಳು.